ಅಭಿಷೇಕ್ ಅಂಬರೀಶ್ ಪುತ್ರನ ನಾಮಕರಣ. ಮೊಮ್ಮಗನ ನಾಮಕರಣದಲ್ಲಿ ಮಿಂಚಿದಂತಹ ಸುಮಲತಾ ಆಪ್ತ ವಲಯಕ್ಕೆ ಮಾತ್ರ ಆಹ್ವಾನ ಕೊಟ್ಟಿರುವಂತಹ ಸುಮಲತಾ ಮರಿ ರೆಬಲ್ ಹೆಸರು ಅಂತಿಮ ಮಾಡಿರುವಂತಹ ರೆಬಲ್ ಲೇಡಿ ಅನ್ನುವಂತಹ ಹೆಸರಿನಲ್ಲೇ ಮಗುವಿನ ಹೆಸರಿಡುವಂತಹ ಆಸೆ ಇತ್ತು. ಮಗನಿಗೆ ಅಪ್ಪನ ಹೆಸರಿಟ್ಟಂತಹ ಅಭಿಷೇಕ್ ಅಂಬರೀಶ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ಧೂರಿ ಕಾರ್ಯಕ್ರಮ. ರಾಣಾ ಅಮರ್ ಅಂಬರೀಶ್ ಅಂತ ನಾಮಕರಣವನ್ನ ಮಾಡಲಾಗಿದೆ. ಎಸ್ ಹೌದು, ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮೊಮ್ಮಗನ ನಾಮಕರಣ ಶಾಸ್ತ್ರ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ನೆರವೇರಿದೆ ಅನ್ನುವಂಥದ್ದು. ಅಭಿಷೇಕ್ ಅಂಬರೀಶ್ ಅವರು ತಮ್ಮ ಮಗನಿಗೆ ಅಪ್ಪನ ಹೆಸರನ್ನ ಇಟ್ಟಿದ್ದಾರೆ ಎನ್ನುವಂಥದ್ದು. ಅಭಿಷೇಕ್ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ನಾಮಕರಣ ಕೂಡ ಮಾಡಲಾಗಿದೆ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮೂಲ ಹೆಸರು ಅಮರನಾಥ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಈ ಹಿನ್ನೆಲೆಯಲ್ಲಿ ಅಭಿಷೇಕ್ ಅಂಬರೀಶ್ ಅವರಿಗೆ ತಮ್ಮ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಎನ್ನುವಂತಹ ಹೆಸರನ್ನ ಇಟ್ಟಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಸುಮಲತಾ ಮೊಮ್ಮಗನಿಗೆ ನಾಮಕರಣದ ಶಾಸ್ತ್ರ ಕೂಡ ಮಾಡಲಾಗಿದೆ. ಆಪ್ತ ವಲಯದವರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಲಾಗಿತ್ತು. 2024 ನವೆಂಬರ್ 12ರಂದು ಅಭಿಷೇಕ್ ಹಾಗೂ ಅವಿವಾ ಎನ್ನುವಂತಹ ಹುಡುಗಿಯ ಜೊತೆ ಅವರು ಮದುವೆಯಾಗಿದ್ರು. ಈಗ ಗಂಡು ಮಗು ಕೂಡ ಜನಿಸಿತ್ತು. ಆ ಗಂಡು ಮಗುವಿಗೆ ಹೆಸರು ಕೂಡ ಇವತ್ತು ಫೈನಲ್ ಆಗಿದೆ. ಇವತ್ತು ನಾಮಕರಣ ಮಾಡಿದ್ದಾರೆ. ಇನ್ನು ಹೆಸರಿನಲ್ಲೇ ಮಗುವಿಗೆ ಅಂದ್ರೆ ಅಂಬರೀಶ್ ಅವರ ಹೆಸರಿನಲ್ಲೇ ಆ ಮಗುವಿಗೆ ಹೆಸರನ್ನ ಇಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಂಬರೀಶ್ ಅವರ ಹೆಸರು ಇಡುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು. ಅಂತಿಮವಾಗಿ ರಾಣಾ ಅಮರ್ ಅಂಬರೀಶ್ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ದಾರೆ. ಮಗುವಿನ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ಫ್ರೀಡಂ ಟಿವಿ ಆಶಯ ಪಡ್ತಾ ಇದೆ. ರಾಣಾ ಅಮರ್ ಅಂಬರೀಶ್ ಇದು ತುಂಬಾ ಒಳ್ಳೆಯ ವಿಚಾರ, ಒಳ್ಳೆಯ ಹೆಸರು ಕೂಡ. ಅಂಬರೀಶ್ ಅವರನ್ನ ನೆನೆಯೋಕೆ ಈ ಒಂದು ಹೆಸರು ಸಾಕು ಅಂತ ಅನ್ಸುತ್ತೆ. ಸೊ ಆ ಒಂದು ಮಗುವಿನ ಭವಿಷ್ಯ ಕೂಡ ಒಳ್ಳೆಯದಾಗಿರ್ಲಿ ಅಂತ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.